ಪಟ್ಟನ್ ತಗೋನು ಬಿಸಿಲು ಬೀಳ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅದಿರಿ ಅಂತ ಅನ್ಕೊಂಡೆ. ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡತಿ ಅನುಷಾ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತು ಆಲ್ರೆಡಿ ನಾ ಮಹಾರಾಷ್ಟ್ರಕ್ಕೆ ಬಂದೀನಿ ರೀ, ಬಟ್ ಅದನ್ನೇನು ಬ್ಲಾಗ್ ಮಾಡಿಲ್ಲ. ಸೊ ಈಗ ಡೈರೆಕ್ಟ್ ಇವತ್ತು ಎಲ್ಲಿ ಯಾವ ಪ್ಲೇಸ್ ರೂಪ? ದೇವ್ರಕುಂಡ. ದೇವ್ರಕುಂಡ ಅಂತ ನೋಡ್ರಿ. ಆ ಪ್ಲೇಸಿಗೆ ಫಾಲ್ಸಿಗೆ ಹೊಂಟೇವಿ ಈಗ. ಈಗ 4:15 5 o'clock ಆಗೈತಿ. ಸೊ ಈಗ ಮನೆ ಚೆಕ್ಔಟ್ ಆಗೇವಿ. ಬರ್ರಿ, ಈಗ ಹೆಂಗೆ ಹೋಗ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಡ್ತೀನಿ. ಬರ್ರಿ ನೋಡ್ರಿ, ಅಲ್ಲೆಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ ಅಂತ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆದ್ರೆ, ಸೊ ಅದಕ್ಕೆ ಇಲ್ಲಿ ಬಂದು ನಿಂತೀವಿ ಈಗ. ನೋಡ್ರಿ, ಪೆಟ್ರೋಲ್ ಬಂಕ್ ಅಂತೂ ಸ್ಟಾರ್ಟ್ ಆಯ್ತು. 7 ಗಂಟೆಗೆ 6:15 ಬಂದು ನಿಂತೀವಿ. ಈಗ ಇದು ಮಾಡತ್ತಾರ, ನೋಡೋಣ ಇನ್ನೂ ಎಷ್ಟೊತ್ತಾಕೈತಿ ಅಂತ ಹೇಳಿ. ನೋಡ್ರಿ, ನೇಚರ್ ಎಷ್ಟು ಮಸ್ತ್ ಮಸ್ತ್ ಅನಿಸ್ತೈತಿ, ರಿಫ್ರೆಶ್ಮೆಂಟ್ ಆಕೈತಿ ಹಂಗೆ. ಇದು ವಿಂಡೋ ಹಾಕ. ಬರ್ರಿ 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 ನೋಡೋಣ. ಯಪ್ಪ, ಏನ್ ಮಸ್ತ್ ನೋಡ್ರಿ ಇದು. ಯವ್ವ, ಏನ್ ಗಿಚ್ಚಿಡ್ಲಿ ಬಿಟ್ಟು ಅಲ್ಲೇ ನೋಡಿದ್ರೆ ಕಾಲ್ ತರ ಅಂತ ಅಲ್ಲಪ್ಪ. ಬಾ ಪಟ್ಟನ್ ತಗೋನು ಬಿಸಿಲು ಬೀಳ ಬಾ ಬಟ್ಟೆನ ಹೋಗುನು ಪಟ್ಟನ, ಈಗ ಅಡ್ವೆಂಚರ್ ಮಾಡೋನು. ನೋಡ್ರಿ ಇಲ್ಲೇ ಹೆಂಗೈತಿ ಅಂತ ಹೇಳಿ. ನೋಡ್ರಿ ಎಷ್ಟು ಮಸ್ತ್ ಅನ್ಸಾತೈತಿ. ಈಗ ಬರ್ರಿ ನೆಕ್ಸ್ಟ್ ಇದಕ್ಕಿಂತ ಹೆಂಗಿರ್ತೈತಿ ಅಂತ ಹೇಳಿ ತೋರಿಸ್ತೀನಿ. ಇಲ್ಲೇ ಎಷ್ಟು ಮಸ್ತ್ ಮಸ್ತ್ ಸರಿ ಆದೈತಿ. ಪಿ ಹೆಂಗ ಅನ್ಸಾತೈತಿ? ಮಸ್ತ್. ಬರ್ರಿ ಬರ್ರಿ, ಈಗ ಇದಕ್ಕೆ ಹೋಗುನು, ಫಾಲ್ಸ್. ಈಗ ವಾಪಸ್ ಬರೋಣ ಸಂಜೆ ಇಲ್ಲೇ. ಆದ್ರೂ ಮಸ್ತ್ ಐತ್ ಬಿಡ ಇದು. ಆಮೇಲೆ ನೋಡಾಕ ಹಿಂಗ ಅನ್ಸಾತೈತಿ, ಅದ್ರ ಆಳ ಐತಿ. ಗಿಚ್ಚು ಬರತೈತಿ ಅಮಾಜ್. ಮತ್ ಹಿಂಗ ಹೋಗೋದನ? 5 minutes 1.2 kilometers ಅಷ್ಟೇ. ಅವ್ ಹೇಳಿದ್ ನೋಡು ಹಿಂಗ ಅಷ್ಟಂತ. ನೋಡ್ರಿ, ಇಲ್ಲೇ 2 ರೂಟ್ ಅದಾವು. ಆ ರೂಟ್ ಅಲ್ಲ, ಈ ರೂಟ್ ಇಲ್ಲಿ ನೋಡ್ರಿ, ಹಿಂಗೆ ಹೋಗ್ಬೇಕು. ವಡಾಪಾವ್ ಸ್ಮೆಲ್ ಮಸ್ತ್ ಬರಾಕತ್ತೈತಿ, ಮಹಾರಾಷ್ಟ್ರ ಸ್ಪೆಷಲ್. ನೋಡ್ರಿ, ಈಗ ಜಸ್ಟ್ ಬಂದು ಇಲ್ಲಿ ಪಾರ್ಕಿಂಗ್ ಮಾಡೇವಿ. ಬಟ್ ಇನ್ನೊಂದು ಪಾರ್ಕಿಂಗ್ ಲಾಟ್ ಐತೆ ಅಂತ, ಬಟ್ ಅಲ್ಲಿ ಇದು ಮಾಡಿಲ್ಲ. ಈಗ ಇಲ್ಲಿ ಪಾರ್ಕ್ ಮಾಡಿ ಇನ್ನು ಎಷ್ಟು 6 ಕಿಲೋಮೀಟ್ರ್ ಟ್ರಕ್ ಮಾಡ್ಬೇಕೀಗ. ನೋಡ್ರಿ, ಫೇಸ್ ನೋಡ್ಕೊಂಬಿಡ್ರಿ, ಇನ್ನೊಂದು 1-2 ಕಿಲೋಮೀಟ್ರ್ ಅಂತ ಹೆಂಗಾಗಿರುತ್ತೆ ಅಂತೇಳಿ. ನೋಡ್ರಿ, ಇಲ್ಲಿ ಟಿಕೆಟ್ ಕೌಂಟ್ರ. ಒಬ್ರಿಗೆ ಎಷ್ಟು ಅನ್ಪಿ? ಎಷ್ಟಂತ ಒಬ್ಬರಿಗೆ? 200 ಒಬ್ಬರಿಗೆ. ನೋಡ್ರಿ, 200 ಅಂತ ಒಬ್ಬರಿಗೆ.
ಫ್ರೆಂಡ್ಶಿಪ್ ಬ್ಯಾಂಡ್ ಎಂಟ್ರಿ ನಂಬರ್ ಅಂತ ಚಲೋ ನಿನ್ನ ಕೈಗೆ ಕರೆಕ್ಟ್ ಆಗೈತಪ್ಪಿ ಅದು. ನೋಡ್ರಿ ಈಗ ಇಡ್ಲಿ ತಿನ್ನಂತೀವಿ, ಇಲ್ಲೇ ಇಡ್ಲಿ ತಿಂದು ಬಿಡ್ತೇವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇಲ್ಲೇ ಇದು ಟಿಕೆಟ್ ಏನು ತೊಗೊಂಡ್ವಲ್ಲ ಅದ್ರ ಮುಂದಿನ ಹೋಟೆಲ್ಗೆ ತಿನ್ನಂತೀವಿ. ಇಲ್ಲಿಂದ ಸ್ಟಾರ್ಟ್ ಆಗಾಕತ್ತೈತಿ. ಈಗ ಅಲ್ಲಿ ಟಿಫಿನ್ ಮಾಡ್ಕೊಂಡು ಈಗ ಇಲ್ಲಿಂದ ಸ್ಟಾರ್ಟ್ ಮಾಡತ್ತೀವಿ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಜರ್ನಿ ಮಾಡ್ತಾ ಹೊಂಟೇವಿ. ಈಗ ಒಟ್ಟು ಹೆಂಗೆ ತಿಳಿದೈತೆ ಹಂಗೆ ಹೊಂಟೇವಿ ನೋಡ್ರಿ. ಇಷ್ಟೆಲ್ಲ ಹಿಂಗೆಲ್ಲ ನಡ್ಕೊಂಡು ಹೋಗ್ಬೇಕು. ಹಗ್ಗ ಹಿಡ್ಕೊಂಡು ದಾಟ್ಬೇಕೀಗ. ಹುಣ್ಣೆ ಮಳೆಗಾಲದಾಗ ಬಂದ್ರಂತೂ ಇದೆಲ್ಲ ಫುಲ್ ತುಂಬಿರ್ತದಂತ್ರಿ. ಇಲ್ಲಿ ನೀರು ಭಾಳ ಇರ್ತದಂತ. ಇಲ್ಲೆಲ್ಲ ಫುಲ್ ನೀರು ಇರ್ತೈತಿ. ನಾನು ನೀವು ಹಳೆ ಬ್ಲಾಗ್ಸ್ ನೋಡ್ಬೋದು. ಯಾವುದಂದ್ರೆ ಕಲ್ಸುಬೇದ ಅದ ಇಷ್ಟ ಇತ್ತು, ಬಟ್ ಅದು ಜಾಸ್ತಿ ನಡ್ಕೊತ ಹೋಗ್ಬೇಕು. ಈಗ ನೋಡ್ರಿ ಹಿಂಗೆ ಹತ್ತಾತಾರ ನೋಡ್ರಿ. ಈಗ ಟ್ರಕ್ಕಿಂಗ್ ಮಾಡ್ಬೇಕಾದ್ರೆ ಶೂಸ್ ಹಾಕೋಬೇಕ್ರಿ ಆಲ್ಮೋಸ್ಟ್. ಅಂದ್ರೆ ಆರಾಮ್ಸೆ ಜಿಗ್ ಬಡ ಹತ್ಬಿಡ್ಬೋದು. ನಮ್ಗೆ ಗೊತ್ತಿರಲಿಲ್ಲ, ಸೊ ನಾವು ಚಪ್ಪಲ್ ಹಾಕೊಂಡೀವಿ. ಒಂದು 2 ತಿಂಗಳಕ್ಕೊಮ್ಮೆರ ಹಿಂಗೆ ಟ್ರಕ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಇದು ಇರ್ತೈತಿ. ನಾವು ಏನೂ ಮಾಡೋದಿಲ್ಲ, ಮನ್ಯಾಗ ಕುಂತು ಒಮ್ಮಕ್ಲೆ ಎಷ್ಟು ಅಡ್ಡಾಡೋದಂದ್ರೆ ಬಂದುಬಿಡ್ತೈತಿ. ಅದೇ ಹೋಗ್ಬೇಕು ನೋಡ್ರಿ. ಇಲ್ಲಿ ನಿಲ್ಸ ಗಾಡಿ ನಿಲ್ಸನ. ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ, ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ. ನೇಚರ್ ಮಾತ್ರ ಎನರ್ಜಿ ಬಂತು ಅನ್ಬಿಟ್ಟೋಣ. ಈ ಗುಡ್ಡದ ನೇಳು ಈ ನೀರಾಗ ಕಾಣತೈತಿ. ಎಷ್ಟು ಚಂದ ಕಾಣತೈತಿ ನಾವು ಅಲ್ಲ. ಫೋಟೋ ಮಾತ್ರ ಅಷ್ಟು ಗಿಚ್ ಬಂದೈತಿ. ಆ ಗುಡ್ಡದ ನೇಳು ಇಲ್ಲಿ ಬಿದ್ದು ಭಾರಿ ಮಸ್ತ್ ಕಾಣತೈತಿ. ಚಲೋ ಜರಿ ಈಗ ಒಂದು ಅಂಗಡಿ ಬಂತು ಇಲ್ಲೇ. ಆದ್ರೇನು ಎಲ್ಲ ಅಲ್ಲೇ ತೊಗೊಂಡು ಇಲ್ಲಾಂದ್ರೆ ಅಲ್ಲೇ ಇದು ಮಾಡ್ಕೊಂಡು ಬಂದ್ಬಿಡ್ಬೇಕು. ಯಾಕಂತಂದ್ರೆ ಅಲ್ಲಿ ಇವೆಲ್ಲ ಸಾಮಾನು ತಂದು ಇಲ್ಲಿ ಹಾಕ್ಬೇಕಂದ್ರೆ ಜಾಸ್ತಿ ಪ್ರೈಸ್ ಇಟ್ಟಿರ್ತಾರೆ. ಸೊ ಅದಕ್ಕೆ ತಿಂದರ್ ಬರ್ಬೇಕು, ಇಲ್ಲಾಂದ್ರೆ ಒಂದಿಷ್ಟು ತೊಗೊಂಡಾರ ಬರ್ಬೇಕು, ಕ್ಯಾರಿ ಮಾಡಬೇಕು. ಯಾಕಂದ್ರೆ ಪಾಪ ಅವರು ಅಲ್ಲಿಂದ ತಂದು ಇಲ್ಲಿ ಇಟ್ಟಿರ್ತಾರಲ್ರಿ ಅದಕ್ಕೆ. ಈಗ ನೋಡ್ರಿ ಇಲ್ಲಿ ಇದು ಮಸ್ತ್ ಕಾಣತೈತಲ್ಲ ಪಿ. ಮೂವಿಗಿವಿ ಶೂಟ್ ಮಾಡಕ್ಕೆ ಬರೋ ಚಲೋ ಐತೆ ಬಿಡ. ಹಾಕತ್ತಾರ ಮಂದಿ, ಹಳ್ಳಿಯವ್ರು ಇರ್ತಾರೆ ಹೌದಿಲ್ಲ. ನಾವು ಒಂದು ದಿನಕ್ಕನ ಹಿಂಗೆ ಮಾಡ್ತೀವಿ, ಇನ್ನೊಂದು ದಿನ ಅಡ್ಡಾಡ್ಬೇಕಲ್ಲ. ಅವ್ರದ್ದು ಹೆಂಗನ ರೂಢಿ ಆಗ್ಬಿಡ್ತದೆ ಅಡ್ಡಾಡಿ. ನೋಡಿ ಇಲ್ಲಿ ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ. ಗಿಡ ಎಷ್ಟು ಮಸ್ತ್ ಐತೆ ನೋಡಿ, ಸಿಂಗಲ್ ಅಲ್ಲ ಎಷ್ಟು ಮಸ್ತ್ ಕಾಣತೈತಿ ನಾವು. ವಾ ನೇಚರ್ ಅಂದ್ರೆ ನೇಚರ್ ನೋಡ್ರಿ, ಎಷ್ಟು ಬ್ಯೂಟಿ ನೋಡ್ರಿ. ಇನ್ನು ಹೋಗ್ಬೇಕ್ರಿ. ಈಗ ಇನ್ನೂ ಒಂದು 2 ಕಿಲೋಮೀಟರ್ಸ್ ಹಿಂಗೆ ಬಂದಿರ್ಬೇಕು. ನೋಡಬೇಕು, ಲೈಫ್ನಾಗ ಅಡ್ವೆಂಚರ್ ಇರ್ಬೇಕು ನೋಡ್ರಿ. ಯಾಕಂತಂದ್ರೆ ಈ ನೆಗೆಟಿವಿಟಿ ಅದೆಲ್ಲ ತಲೆ ಒಳಗಿಂದ ಹೋಗ್ಬಿಡ್ತೈತಿ. ಸೊ ಅದಕ್ಕೆ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕು ಅಂಥೇಳಿ ಪುನಃ ಬಂದಿದ್ದೆ. ಪಾಪ ನಮ್ಮ ಅಣ್ಣ ಮತ್ತು ನಮ್ಮ ಬಾಬಿಯವರು ಇಲ್ಲಿ ಕರ್ಕೊಂಬಂದಾರ. ಈಗ ಇಲ್ಲೈತಿ ನೋಡ್ರಿ. ಆಗಲ್ಲ ಅಲ್ಲಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಇಲ್ಲೈತಿ. ಐ ಲವ್ ದೇವಕುಂಡ. ಗುಡ್ ಹೆಂಗೆ ಕಾಣತೈತಿ ನಾವು. ನೋಡ್ರಿ ಇಲ್ಲಂತೂ ಮಸ್ತ್ ಫೋಟೋ ತಗೋಬೋದು ನೋಡ್ರಿ. ಭಾರಿ ಮಾಡ್ಯಾರ. ಅಂದ್ರೆ ಐ ಲವ್ ದೇವಕುಂಡ ಅಂಥೇಳಿ ಅಲ್ಲೆಲ್ಲ ಈಗ ವಿಡಿಯೋ ಮಾಡ್ಕೊಂಬಂದ್ವಿ. ಆ ವಿಡಿಯೋ ಏನಾರು ನಿಮ್ಗೆ ಫುಲ್ ನೋಡ್ಬೇಕು ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ನೋಡ್ರಿ, ಅನುಷಾ ಪವನ್ ಡ್ಯಾಶ್ ಅಂಥೇಳಿ 18 ನೋಡ್ರಿ. ಯಾಕಂದ್ರೆ ನೇಚರ್ ನೋಡೋಕೆ ಖುಷಿ ನೋಡ್ರಿ. ಅಡ್ವೆಂಚರ್ ಮಾಡ್ಬೇಕು ಲೈಫ್ನಾಗ. ಮನ್ಯಾಗ ಇದ್ದಿದ್ದು ಏನು ಬರ್ತೈತ್ರಿ, ಬರೀ ನೆಗೆಟಿವ್. ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ಅಂಥೇಳಿ ಸ್ಟಾರ್ಟ್ ಆಗ್ಬಿಡ್ತೈತಿ. ಇಲ್ಲಿ ನೋಡ್ರಿ ಫುಲ್ ಫ್ರೆಶ್ ಆಗತ್ತಾನ.
ಇಂಥಲ್ಲೆಲ್ಲ ಬಂದಾಗ ಒಂದು ಸ್ವಲ್ಪ ಎಲ್ಲಿ ಪ್ಯೂರ್ ಅನ್ನಿಸ್ತೈತೆ ಅಲ್ಲಿ ನೀರು ಕುಡಿಬೇಕು. ನೋಡ್ರಿ ಇಲ್ಲೇ ನೀರು ಅದೇನು ಆಗಲ್ಲ ಅಲ್ಲಿ ನೋಡ್ಕೊತ ಬಂದ್ರಿ. ಈ ಕಂಟಿನ್ಯೂ ಹಂಗೆ ಅದ್ರ ದಂಡಿಗೇನ ಹೊಂಟೇವಿ. ಐ ಥಿಂಕ್ ಕರ್ನಾಟಕದವ್ರು ಯಾರು ಬ್ಲಾಗ್ ಮಾಡ್ಯಾರ ಇಲ್ಲ ಗೊತ್ತಿಲ್ಲ ರೀ. ಯಾರು ಮಾಡಿದ್ರೆ ಕಮೆಂಟ್ ಮಾಡಿರಿ. ಇದಿರೋದು ಮಹಾರಾಷ್ಟ್ರದಾಗ. ಪುನಾದಿಂದ ಎಷ್ಟು ಕಿಲೋಮೀಟ್ರ್ ಇಲ್ಲೇ ಪುಟ್ಟಣ ಇದು? ಹಾಂ 100 ಕಿಲೋಮೀಟ್ರ್ ಅಂತ ನೋಡ್ರಿ. ಆರಾಮ್ ಸೀರ್ ವೀಕೆಂಡ್ ಒಳಗೆ ಬರ್ಬೋದು. ಚಲೋತನವ ಬಿದ್ದು ನಾನು ಬೋಟ್ ಕುಡಿ, ಬೋಟ್ ನಂಗೆ ಓಡು. ಬೋಟ್ ಕುಡಿ ಅಂತ ಪೇಪರ್ ಬೋಟ್ ನೋಡ್ರಿ. ಈಗ ಹಂಗಸ್ ಹೆಂಗೆ ಬಿದ್ನರಿ ವಾ ಡಾಬ್ ಇಲ್ಲಿ ಕುಡಿಯಾಕೊಂತೀವಿ. ಹೌದು ಇವು ಮೇಸವ. ನಾನು ಯಾರ ಟ್ರಕ್ಕಿಂಗ್ ಬಗ್ಗೆ ಬಂದ ಅಂತ ಮಾಡೇನಿ. अभी इधर से कितना है? 1 घंटा और 1 घंटा. अरे यार अभी तो 1 घंटे के ऊपर है हम पे. ಹೆಂಗ ಹೌದಿ ಜೋಶ್? ಫುಲ್ ನೋಡ್ರಿ ಹಿಂಗೆ ಆಶ್ ಬರಬೇಕಾಗಿತ್ತು. ಆ ಆದ್ಮಿ ನಮಗೆ ಹಿಂಗೆ ಶಾರ್ಟ್ಕಟ್ನಾಗ ಕರ್ಕೊಂಬಂದ. ಒಟ್ಟು ಮಸ್ತ್ ಕಾಣತ್ತಲ್ಲ ಇದು. ಆಗ್ತದಲ್ಲ ಇನ್ನೂ 3 ಕಿಲೋಮೀಟ್ರ್ ಹೋಗ್ಬೇಕು ಅನ್ಸತ್ರಿ. ಹಾಕಿ ಬಂದ್ವೇನೆ ಈಗ. ಬಟ್ ಪಾಪ ಅವ್ರು ಹುಟ್ಟಾತಾರ. ಇಲ್ಲಿ ಯಾರು ಇಲ್ಲ ನಮಗೆ. ನೋಡ್ರಿ ಬೇಕು ಹೋಗ್ಬಿಡ್ತ. ನೋಡ್ರಿ ಫುಲ್ ಬಿಸಿಲು ಇರೋದಕ್ಕೆ ಛತ್ರಿ ತಂದಿದ್ದಕ್ಕೆ ಯೂಸ್ ಆಯ್ತು. ಇಲ್ಲೇನ 2 ಡಬಲ್ ರಾಸ್ತಾ ಬರ್ತೈತಂತೆ. ಒಂದು ಕಡೆ ನಾವು ಯಾವ ಕಡೆ ಬಂದಿರ್ತೀವಿ ಆ ಕಡೆ ನಾವು ಹೋಗ್ಬೇಕಂತೆ. ಯಾಕಂದ್ರೆ ಒಂದು ಸೈಡ್ ಇನ್ನೊಂದು ಸೈಡ್ ಹೋದ್ರೆ ಬೇರೆ ಬೇರೆ ಪಾರ್ಕಿಂಗ್ ಬರ್ತೈತಂತೆ. ಸೊ ಅದಕ್ಕೆ ಪಾಪ ಆದ್ಮಿ ಹೇಳಿದ್ರು. ಸೊ ಅದಕ್ಕೆ ಈಗ ಹಿಂಗೆ ಎಷ್ಟು ಕಿಲೋಮೀಟ್ರ್ ಅಂತಲೇ 20 ನಿಮಿಷ ಫ್ರೀ ವೈಫೈ ಅಂತ ನೋಡ್ರಿ. ಈಗ ಗುಡ್ಡ ಇರತ್ತೀವಿ ನೋಡ್ರಿ. ಆರಾಮ್ ಸೀರೆ ಮ್ಯೂಸಿಕ್ ಹಚ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊಂಟ್ರ. ಏನದು ವಾವ್ ಎಷ್ಟು ಅಂತಿದ್ದಲ್ಲ ನೋಡ್ರಿ. ಬಟರ್ಫ್ಲೈ ಸತ್ತೈತನ? ಅಯ್ಯ ಪಾಪ. ನೋಡ್ರಿ ಇಲ್ಲಿಂದ ಫಾಲ್ಸ್ ಸೌಂಡ್ ಕೇಳಾತೈತಿ. ಬಟ್ ಇನ್ನೂ ಹೋಗ್ಬೇಕು ಯಾಕಂದ್ರೆ ಗುಡ್ಡ ಹತ್ತಬೇಕ್ರಿ. ಸೊ ಅದಕ್ಕೆ ನೋಡ್ರಿ ಎಷ್ಟು ಚಂದ ನೇಚರ್ ಐತಿ. ವಾವ್ ಅನ್ನೋಂಗೈತಿ. ಇಂಥಲ್ಲೆಲ್ಲ ಬರ್ಬೇಕ್ರಿ ಟ್ರೆಕ್ಕಿಂಗ್ ಮಾಡ್ಬೇಕು. ಅಂದ್ರೆ ಅದ್ರದ್ದು ಮಜಾನ ಬೇರೆ. ಬರೀ ಹೋಗೋದು, ಮಾಲ್ನಾಗ ಅಡ್ಡಾಡೋದು, ಶಾಪಿಂಗ್ ಮಾಡೋದು ಇದಷ್ಟ ಲೈಫ್ ಅಲ್ರಿ. ಅದು ಬಿಟ್ಟು ಮೀರಿ ಇನ್ನೂ ಒಂದು ಪ್ರಪಂಚ ಐತಿ ಅಂಥೇಳಿ ನೇಚರ್ ತೋರಿಸ್ಕೊಡ್ತೈತಿ. ನಾವೀಗ ಮಾಲಿಗೆ ಹೋಗ್ತೀವಿ, ಅದು ಒಂಥರ ಖುಷಿ ಬೇರೆ, ಇದೊಂಥರ ಖುಷಿ ಬೇರೆ. ಎರಡೂ ಎಂಜಾಯ್ ಮಾಡ್ಬೇಕು ಲೈಫ್ನಾಗ. ನೋಡ್ರಿ 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 ಎಂಥ ಚಂದ ಚಂದ. ಅಲ್ಲಿಗೆ ಹೋಗಿ ನೋಡ್ರಿ ಈಗ ನಾವು. ಚಂದ 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 ಎಂಥ ಚಂದ. ಇಂಥಲ್ಲಿ ಯಾವಾಗಾರ ಹೋಗಿರನ್ರಿ, ಇಂಥಲ್ಲಿ ಹೋಗ್ಬೇಕು ಲೈಫ್ನ್ಯಾಗ. ನೋಡ್ರಿ ಬ್ರಿಡ್ಜ್ ದಾಟ್ಬೇಕು. ಅವ ಆಗಲ್ಲೇನು ಅಲ್ಲಿ ಆಕಳ ಮಾರ ಆಕಳ ಹೇಳಿದ್ನಲ್ರಿ ಬ್ರಿಡ್ಜ್. ಐ ಥಿಂಕ್ ಇದೇ ಇರ್ಬೋದು. ಸಿಂಗಲ್ ಹೋಗ್ಬೇಕನ್ನ ಅನ್ಸುತ್ತೆ. ನೋಡುನು ಇಲ್ಲೆಲ್ಲ ಮಳೆ ಬಂದಾಗ ನೀರು ಹರಿತೈತನ ಅಂತ ಅಂದ್ಕೊಂಡೇನಿ ರೀ. ಇರ್ಬೋದು ಐ ಥಿಂಕ್. ನೋಡ್ರಿ ಈಗ ಬ್ರಿಡ್ಜ್ ದಾಟಾತೀವಿ. ಅಯ್ಯೋ ಹೆಂಗಾಗೈತೆ ಹೆಂಗೈತ್ಲಿ ಅಪ್ಪ ಇದು. ಇದು ನೋಡಾಕಾರ ನಿಮ್ಗೆ ವಿಡಿಯೋದಾಗ ಒಂಥರ ಸಾಫ್ಟ್ ಅನ್ಸಾತೈತಿ. ಬಟ್
ಕೆಳಗೆ ಭಾಳ ಡೀಪ್ ಇದ್ದಂಗೆ ಅನ್ಸಾತೈತಿ. ಹತ್ತಾತೀವಿ ಆ ವ್ಯೂ ಸಣ್ಣ ಸಣ್ಣ ಫಾಲ್ಸ್ ಬರ್ತದೆ. ಬಟ್ ದೇವರಲ್ಲಿ ಹೋಗುವ ದೇವಕುಂಡ ನೋಡೋಕ್ಕಾಗುತ್ತೆ. ಹೊಂಟೇವ್ರಿ. ಅವ್ರು ಹೆವಿ ಎನರ್ಜಿ ಬಿಡೋರು. ನಿಮ್ಮ ತಮ್ಮನ ಅನ್ನತೀನಿ ಈಗ. ನಿಮ್ಮ ಪಪ್ಪ ನಿಮ್ಮ ಮಮ್ಮಿ ಬರ್ತಾರೆ ಬಿಡು, ಇಂಥಲ್ಲೆಲ್ಲ ಟ್ರಕ್ಕಿಂಗ್ ಮಾಡ್ತಾರೆ ಅಂತಾನ. ಹೊಟ್ಟಿ ಸಂಕಟ ಅದಿರಿ. ನೀರಿಸ್ಕೊಪ್ಪಿ ನೋಡ್ರಿ. ಅಲ್ಲಿ ಇನ್ನೂ ಹತ್ಬೇಕಂತ, ಇನ್ನೂ ಆಧ ಕಿಲೋಮೀಟ್ರ್ ಅಂದ್ರೆ ಆಧ ಗಂಟೆ ಅಂದ್ರೆ ಇನ್ನೂ ಅರ್ಧ ತಾಸು ಹೋಗ್ಬೇಕು. ಯಾಕಂದ್ರೆ ಹಿಂಗೆ ಹತ್ತೋದೈತಲ್ಲ ಅಂಥೇಳಿ ಮಕ್ಕ ಎಲ್ಲ ಫುಲ್ ಶ್ಯೂರ್ ಆಗತೈತೆ ನೋಡ್ರಿ. ಇನ್ನು ಅಲ್ಲೇ ಕುಂತಾರೆ ಇವ್ರು. ಶಕ್ತಿ ಮುಗೀತಂತ ಇಷ್ಟ ಎನರ್ಜಿ ನೋಡ್ರಿ. ಈಗ ಅದು ಏನು ರೆಡ್ ಅಂತ ಕಾಣ್ತೈತಲ್ಲ, ಅದಕ್ಕಿಂತ ಇನ್ನೂ ಡೀಪ್. ಅಲ್ಲಿಂದ ಈಗ ಬಂದೀವಿ. ಬಟ್ ಮಾತಾಡೋಕ್ಕೂ ಶಕ್ತಿ ಇಲ್ಲ, ಆದರೂ ಮಾತಾಡತ್ತೀನಿ. ಎಲ್ಲರೂ ಮುಂದೆ ಹೊಂಟಾರ ಹಂಗೆ ಹತ್ತಿ. ಯಾರೂ ಬ್ಯಾಗ್ ತಂದಿಲ್ಲ, ಎಲ್ಲರೂ ಗೊತ್ತೈತೇನು? ನಾವು ಏನು ತರಬಾರ್ದಿತ್ತೇನೆ ಅಂತೀನ. ಏನು ತರಬಾರ್ದು ನೋಡ್ರಿ. ಇಲ್ಲಿ ಸುಮ್ಮ ಕೈ ಬಿಸ್ಕೊಂತ ಬರ್ಬೇಕು ನೋಡ್ರಿ. ಇಲ್ಲ ಸಪೋರ್ಟ್ ಕೊಡು. ಯಪ್ಪ ಈಗ ಬರ್ತೈತೆ ಆಗ ಬರ್ತೈತೆ ಅಂತ ಹೇಳಿ ಬರಾದೇವ್ರಿ. ಅದೇನು ಬರುವಲ್ತು ಬಿಡ್ರಿ. ಹಂಗೆ ನಡ್ದಾ ನಡಿತೀವಿ. ಇನ್ನೂ ಹಂಗೆ ಹೋಗ್ಬೇಕು. ನೋಡ್ರಿ, ನೀವು ಇದ್ರ ಮೇಲೆ ಅನ್ಕೊಳತಿರ್ಬೋದು ಎಷ್ಟು ಕಿಲೋಮೀಟ್ರ್ ಹೆಂಗೆ ಬಂದೇವಿ ಅಂತ ಹೇಳಿ. ಯಾಕಂದ್ರೆ ಇನ್ನೂ ನೋಡ್ರಿ ಹೆಂಗೈತಿ. ಇನ್ನೂ ಹತ್ಬೇಕು ಹೊಂಟೀವಿ. ಕಲ್ಲ ಭಾಳ ಅದ ನೋಡ್ರಿ. ಕಲ್ಲ ಅದು ಮಕ್ಕಳು ಹತ್ತಿ ಫೈನಲಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಹೆಂಗೈತಿ ಏನಂತ ಹೇಳಿ. ನೋಡ್ರಿ ಹೆಂಗೆ ಹೋಗ್ಬೇಕು. ಇವ್ರು ಹೆಂಗೆ ಹೋದ್ರವ ಕಾಲ ಚೂಪನ್ ಬಿಡಿತು ನೋಡ್ರಿ. ಯಪ್ಪ ಲೈಫ್ನಾಗ ಹಿಂಗೆ ನೋಡ್ರಿ. ಕಳ್ಳು ಮುಳ್ಳು, ನೋವು, ಖುಷಿ, ದುಃಖ ಎಲ್ಲ ಪೆಂಡನ್ಸ್ ಕೊಟ್ಬಿಟ್ಟಿರ್ತಾನೆ ದೇವ್ರು. ನೀ ಇಲ್ಲೇ ಹೋಗಬೇಕು, ಇದನ್ನ ಮಾಡಬೇಕು ಅಂಥೇಳಿ ಬರೆದು ಬಿಟ್ಟಿರ್ತಾನೆ. ಅದು ಹಂಗೆ ಆಗೋದು. ನಾವು ಎಷ್ಟು ಇದು ಮಾಡಿದ್ರು, ತೆಪ್ಪುರ್ಲಾಗ ಹಾಕಿದ್ರು. ಬರೀ ತೋರಿಸ್ತೇನೆ ನಿಮ್ಗೆ. ಇಷ್ಟೆಲ್ಲ ಕಷ್ಟಪಟ್ಟು ಬಂದು ಏನು ನೋಡಕ್ಕೆ ಬಂದೀವಿ, ನಿಮಗೇನು ತೋರ್ಸಕ್ಕೆ ಬಂದೀನಿ ಅಂಥೇಳಿ. ನೋಡ್ರಿ ದೇವಕುಂಡ ತೋರಿಸ್ತಂತಾಡ್ರಿ. ವೇಟ್ ಮಾಡಿರಿ. ವೇಟ್ ಎಷ್ಟು ಎನರ್ಜಿ ಐತೆ ಅಂದ್ರೆ ಗ್ರೇಟ್. ನಾನು ಮತ್ತು ಏನೋ ಹೆಲ್ತ್ ಇಶ್ಯೂಸ್ ಇದ್ದರು, ಏನಾಯ್ತು ಅಂತಂದರು, ನೋಡ್ರಿ ಎಷ್ಟು ಅಪ್ಪ ದೇವ್ರೆ ಎಷ್ಟು ಖುಷಿ ಆಕೈತೆ ನೋಡ್ರಿ. ನೋಡ್ತೀನಿ ಅಲ್ಲೊಂದು ಟೆಂಪಲ್ ಐತಿ, ಬಟ್ ಅಲ್ಲಿ ಹೋಗಕ್ಕೆ ಬಿಡಂಗಿಲ್ಲನ ಅನ್ಸುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಇಲ್ಲಿ ಸೆಕ್ಯೂರಿಟಿ ಐತಿ. ಅಷ್ಟು ಸೇಫ್ಟಿ ಐತ್ರಿ ನಮ್ಗೆ. ನೋಡ್ರಿ ಅಲ್ಲೇ ರೆಡಿ ಆಗಿ ಕುಂತಾನ. ಬಾ ಬಂದಂಗೈತಿ.
ನೋಡ್ರಿ ಅಲ್ಲೇ ದೇವ್ರ ಅದಾನ, ಬಟ್ ನೋಡಾಕರ ಹತ್ರ ಅನ್ಸತಿ, ಅದ್ರ ಭಾಳ ದೂರ ಐತಿ. ನೋಡ್ರಿ ಇಲ್ಲೆಲ್ಲ ಆಡಾತಾರ. ಒಂಥರ ಗುಡ್ಡ ಮೈ ಮೇಲೆ ಬಿದ್ದಂಗೆ ಆಕೈತಿ. ರೆಡಿ ಆಗ್ಯಾರ ನೋಡ್ರಿ ಇವ್ರೀಗ. ರೆಡಿ ರೆಡಿ. ಇವತ್ತು ಸಾಟರ್ಡೆ ಅಂತ ಹೇಳಿ ರಶ್ ಇಲ್ರಿ, ಸಂಡೇ ಆದ್ರೆ ಭಯಂಕರ ರಶ್ ಇರೋದಂತ. ಇಷ್ಟು ಕುಂದ್ರಾಕು ಆಗಂಗಿಲ್ಲ ಇಲ್ಲಿ. ನೋಡ್ರಿ ಇಲ್ಲಿ ಎಷ್ಟು. ಈಗ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಬ್ಲಾಗ್ ಮಾಡ್ತೀನಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನಂತ ಹೇಳಿ ತೋರಿಸ್ತೀನಿ. ಆಮೇಲೆ ವಾಪಸ್ ರಿಟರ್ನ್ ಒಂದು ಸ್ವಲ್ಪ ಗ್ಲಿಮ್ಸ್ ಹಾಕ್ತೇನೆ ಅಷ್ಟೇ ಜಾಸ್ತಿ.